ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳು. ಮೇಕೆದಾಟು ಯೋಜನೆಗೆ 4ನೇ ಸಲವೂ ಪಟ್ಟಿಯಿಂದ ಹೊರಕ್ಕೆ. ಡಿಪಿಆರ್ ಸಲ್ಲಿಸದೆ ಅನುಮೋದನೆ ಪ್ರಕ್ರಿಯೆ ಅಸಾಧ್ಯ. ಕೇಂದ್ರ ಅರಣ್ಯ ಸಚಿವಾಲಯ ಹೇಳಿಕೆ. ಬ್ರಿಟನ್ ನೆಲೆ ಮೇಲೆ ದಾಳಿ. ಡಿಯಾಗೋ ಗಾರ್ಷಿಯಾ ದ್ವೀಪಕ್ಕೆ ಇರಾನ್ನಿಂದ ಕ್ಷಿಪಣಿ ಗುರಿ. ಬಿಎಫ್ಸಿಗೆ ಇಂಟರ್ ಕಾಶಿ ಸವಾಲು. ಇಂಡಿಯನ್ ಸೂಪರ್ ಲೀಗ್ನಲ್ಲಿ ಗೆಲುವಿನತ್ತ ಸುನಿಲ್ ಚೇಟ್ರಿ ಪಡೆಯ ಚಿತ್ತ. ಬೋಧಕೇತರ ಹುದ್ದೆಗೆ ಶಿಕ್ಷಕರಿಗೆ ನಿಷೇಧ. ವರ್ಗಾವಣೆಗೆ ಹೊಸ ಮಸೂದೆ. ಬಜೆಟ್ ಅಧಿವೇಶನದಲ್ಲೇ ಮಂಡನೆಗೆ ಸಿದ್ಧತೆ. ಸಾಯುತ್ತಿರುವ ಜೀವನದಿಗಳು. ಕೈಗಾರಿಕೆ, ಕೃಷಿ, ಮಾನವನ ತ್ಯಾಜ್ಯದಿಂದ ಆವಾಸದತ್ತ ನಾಡಿನ ಜೀವನಾಡಿಗಳು. ಜಿಲ್ಲಾಧಿಕಾರಿಯ ಹೆಸರಿನಲ್ಲಿ ಹಣಕ್ಕೆ ಬೇಡಿಕೆ. ವಾಟ್ಸ್ಆಪ್ ಡಿಪಿಯಲ್ಲಿ ಡಿಸಿ ಭಾವಚಿತ್ರ ಬಳಸಿ ಹಣ ವಂಚನೆಗೆ ಯತ್ನ. ಇನ್ನು ಮುಂದೆ ಎಲ್ಲಾ ಭಾಷೆಗಳಿಗೂ ತೀರ್ಪುಗಳ ಅನುವಾದ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಭರವಸೆ. ಕೋಲಂನಲ್ಲಿ ವೈದ್ಯೆಯ ಹತ್ಯೆ ಮಾಡಿದ ಶಿಕ್ಷಕ. ಜೀವಾವಧಿ ಶಿಕ್ಷೆ ನೀಡಿದ ಸೆಷನ್ ನ್ಯಾಯಾಲಯ. ಜಪಾನ್ ವನಿತೆಯರಿಗೆ ಒಲಿದ ಪ್ರಶಸ್ತಿ. ಎಫ್ಸಿ ಮಹಿಳಾ ಏಷ್ಯಾ ಕಪ್ ಫುಟ್ಬಾಲ್ ಟೂರ್ನಿಯಲ್ಲಿ ಆಸ್ಟ್ರೇಲಿಯಾ ತಂಡಕ್ಕೆ ನಿರಾಸೆ. ಮೋದಿ ಅತಿದೊಡ್ಡ ನುಸುಳುಕೋರ. ರಂಜಾನ್ ಕಾರ್ಯಕ್ರಮದಲ್ಲಿ ಮಮತಾ ಬ್ಯಾನರ್ಜಿ ಟೀಕೆ. ವಿದ್ಯಾರ್ಥಿಗಳನ್ನು ಕೂಡಿ ಹಾಕಿ ಹಲ್ಲೆ. ಮೂಡಿಗೆರೆ ತರುವೆ ಏಕಲವ್ಯ ವಸತಿ ಶಾಲೆಯಲ್ಲಿ ಘಟನೆ. ಹಲವು ಸಂಘ ಸಂಸ್ಥೆಗಳಿಂದ ಪ್ರತಿಭಟನೆ. ದೇಗುಲಕಟ್ಟೆ ಮೇಲೆ ಕುಳಿತಿದ್ದ ಪರಿಶಿಷ್ಟನ ಮೇಲೆ ಗುಂಪು ಹಲ್ಲೆ. ಯಾದಗಿರಿಯ ಹೆಂಪಡ ಗ್ರಾಮದಲ್ಲಿ ಘಟನೆ. ದಾವಣಗೆರೆ ಉಪಚುನಾವಣೆಗೆ ಸಮರ್ಥ ಹೆಸರು ಅಂತಿಮ. ರಾಜ್ಯಸಭೆ ಪರಿಷತ್ನಲ್ಲಿ ಪ್ರಾತಿನಿಧ್ಯ ನೀಡಲು ಷರತ್ತು ಒಡ್ಡಿದ ಮುಸ್ಲಿಂ ನಾಯಕರು. ಡ್ರಗ್ಸ್ ಮಾರಾಟ ಮಾಡುತ್ತಿದ್ದ 3 ಬಂಧನ. ಕನಕಪುರ ಮಹಾರಾಜ ಕಟ್ಟೆ ರಸ್ತೆ ಬಳಿ ಘಟನೆ. 14 ಗ್ರಾಂ ಮಾದಕ ವಸ್ತುಗಳ ಪೊಲೀಸರ ವಶ. ಡ್ರಗ್ಸ್ ದಂಧೆಯಲ್ಲಿ ಶಾಮೀಲಾದ 26 ಪೊಲೀಸರ ವಿರುದ್ಧ ಕ್ರಮ. 3 ವರ್ಷದಲ್ಲಿ 128 ಕೋಟಿ ಮೌಲ್ಯದ ಡ್ರಗ್ಸ್ ನಾಶ. 2025ರಲ್ಲಿ 104 ಕೋಟಿ ಮೌಲ್ಯದ ವಿವಿಧ ಮಾದಕ ವಸ್ತುಗಳ ನಾಶ.